ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಮೇ ಮಂತು 2026. ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನಲ್ಲಿ ಬಂದಂಥ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನೀವು ಯಾವ ಥರ ಸ್ಟಡಿ ಮಾಡಬೇಕಂದ್ರೆ, ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಇಲ್ಲಿ ರಾಮ್ಸಾರ್ ತಾಣಗಳು, ಇದು ನ್ಯೂಸಲ್ಲಿ ಬಂದಿದೆ, ಇದು ಇಂಪಾರ್ಟೆಂಟ್. ರಾಮ್ಸಾರ್ ತಾಣಗಳ ಬಗ್ಗೆ ನೀವು ಮ್ಯಾಗ್ಝಿನಲ್ಲಿ ಬಂದಿರೋದನ್ನು ಓದ್ಕೊಂಡು ಇದರ ಜೊತೆಗೆ ಎಕ್ಸ್ಟ್ರಾ ಕೂಡ ಓದ್ಕೊಳ್ಬೇಕು. ಎಕ್ಸ್ಟ್ರಾ ಯಾವ ರೀತಿ ಓದ್ಕೊಳ್ಬೇಕು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್, ರಾಮ್ಸಾರ್ ತಾಣಗಳು. ನಾನು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಾಗ ಕರೆಂಟ್ ಅಫೇರ್ಸನ್ನು ನಾನು ಈ ರೀತಿ ಸ್ಟಡಿ ಮಾಡ್ತಾಯಿದ್ದೆ. ಇವಾಗ ಏನಾದರೂ ನ್ಯೂಸಲ್ಲಿ ಬಂದರೆ, ಇವಾಗ ರಾಮ್ಸಾರ್ ತಾಣ ನ್ಯೂಸಲ್ಲಿದ್ದರೆ ರಾಮ್ಸಾರ್ ತಾಣ ಎಂದರೇನು, ಅದು ಯಾಕೆ ಪ್ರಾರಂಭಿಸಿದರು, ರಾಮ್ಸಾರ್ ತಾಣ ಯಾಕೆ ಪ್ರಾರಂಭಿಸಿದರು, ಅದರಿಂದ ಏನು ಉಪಯೋಗಗಳು, ಅಂದರೆ ನೀವು ಇದನ್ನು ನೆನಪಿಟ್ಕೊಂಡ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಲ್ಲಿ ಇದು ಯೂಸ್ ಆಗುತ್ತೆ, ನಿಮಗೆ ಹೇಳ್ತೀನಿ. ನೆಕ್ಸ್ಟ್, ಯಾಕೆ ನ್ಯೂಸಲ್ಲಿದೆ, ಮತ್ತು ಕಂಪ್ಲೀಟಾಗಿ ಸ್ವಲ್ಪ ರಾಮ್ಸಾರ್ ತಾಣಗಳ ಬಗ್ಗೆ ಸ್ಟಡಿ ಮಾಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ಇರುವಂಥ ಇಂಪಾರ್ಟೆಂಟ್ ರಾಮ್ಸಾರ್ ತಾಣಗಳು, ಇಷ್ಟನ್ನು ರಾಮ್ಸಾರ್ ತಾಣಗಳು. ನೆಕ್ಸ್ಟ್, ರಾಮ್ಸಾರ್ ತಾಣಗಳ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ನೀವು ಈ ರೀತಿಯಾಗಿ ಸ್ಟಡಿ ಮಾಡಿದರೆ ನಿಮ್ಮದೇ ಕರೆಂಟ್ ಅಫೇರ್ಸಲ್ಲಿ ಯಾವುದೇ ಕ್ವಶನ್ಸ್ಗಳು ಮಿಸ್ ಆಗಲ್ಲ. ಇದು 2ನೇದು ಚಾಪ್ಟರ್, ಭಾರತದಲ್ಲಿರುವ ಅಣುಸ್ಥಾವರಗಳು. ಅದು ಸೇಮ್ ಅದೇ ರೀತಿ, ಈ ರೀತಿ ಅಣುಸ್ಥಾವರಗಳು ಮತ್ತು ಎಷ್ಟಿದ್ದಾವೆ, 7 ಅಣುಸ್ಥಾವರಗಳಿವೆ. ಅದರ ಬಗ್ಗೆ ಸ್ವಲ್ಪ ಮ್ಯಾಪ್ ಇದೆ. ನೆಕ್ಸ್ಟ್, ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಅದರ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಈ ರೀತಿಯಾಗಿ ನೀವು ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕು. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, 2 ವರ್ಷ ಪ್ರಿಪರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, WRD 80. ಮುಂಚೆ FD ಆಗಿತ್ತು, ಅದನ್ನ ಕ್ವಿಟ್ ಮಾಡಿ ಇವಾಗ ವಿಲೇಜ್ ಅಕೌಂಟೆಂಟು ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ GK ನೋಟ್ಸ್ ಆಗಲಿ, ಕಮ್ಯುನಿಕೇಷನ್ ನೋಟ್ಸ್ ಆಗಲಿ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಟ್ಸ್ ಆಗಲಿ ಏನಾದರೂ ಬೇಕಾಗಿದ್ದರೆ, ಎಕ್ಸಾಮ್ ರಿಲೇಟೆಡ್ ಗೈಡ್ ಕೂಡ ಮಾಡ್ತೀನಿ. ನಿಮಗೆ ಏನಾದರೂ ನನ್ನಿಂದ ಹೆಲ್ಪ್ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ, ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ರಾಮ್ಸಾರ್ ಸೈಟ್, ರಾಮ್ಸಾರ್ ತಾಣ, ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ರಾಮ್ಸಾರ್ ಸೈಟ್ ಎಂದರೇನು, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಹೇಳಿಕೆ ರೂಪದಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಲ್ಲಿ ಇದನ್ನು ಕೇಳ್ತಾರೆ. ಅದಕ್ಕೋಸ್ಕರ ರಾಮ್ಸಾರ್ ಸೈಟ್ ಎಂದರೇನು, ಅಂತಾರಾಷ್ಟ್ರೀಯವಾಗಿ ಮಹತ್ವದ ಜೌಗು ಪ್ರದೇಶ, ವೆಟ್ಲ್ಯಾಂಡ್ ಎಂದು ಗುರುತಿಸಲಾದ ಸ್ಥಳ. ಇದು ಇರಾನ್ನ ರಾಮ್ಸಾರ್ ಎಂಬ ನಗರದಲ್ಲಿ 1971ರಲ್ಲಿ ನಡೆದ ಒಪ್ಪಂದದಿಂದ ಬಂದ ಹೆಸರು. ಇಂಪಾರ್ಟೆಂಟ್, ಇದನ್ನು ಕೇಳಿದ್ದಾರೆ, ಎಲ್ಲಿ ನಡೆದಿದೆ ಅಂತ ಇಸ್ವಿ ಕೂಡ ಕೇಳಿದ್ದಾರೆ. ಈ ಒಪ್ಪಂದದ ಉದ್ದೇಶ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು ಮತ್ತು ಸಂರಕ್ಷಣೆಗಾಗಿ ಬಳಸುವುದು. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್, ಯಾಕೆ ಪ್ರಾರಂಭಿಸಿದರು, ಈ ರಾಮ್ಸಾರ್ ಸೈಟನ್ನು ಯಾಕೆ ಪ್ರಾರಂಭಿಸಿದರು, ಅದು ಇಂಪಾರ್ಟೆಂಟ್. ಜೌಗು ಪ್ರದೇಶಗಳು ಪಕ್ಷಿಗಳು, ಮೀನುಗಳು, ಸಸ್ಯಗಳು ಮತ್ತು ಇತರೆ ಜೀವಿಗಳಿಗೆ ಪ್ರಮುಖ ವಾಸಸ್ಥಾನ. ಇದು ಇಂಪಾರ್ಟೆಂಟ್. ಜೊತೆಗೆ ಅವು ನೀರನ್ನು ಶುದ್ಧೀಕರಿಸುವುದು, ಪ್ರವಾಹ ನಿಯಂತ್ರಿಸುವುದು. ಇಷ್ಟು ಇಂಪಾರ್ಟೆಂಟು. ಇದು ನಿಮಗೆ ನೆನಪಿರಲಿ, ಕೆಳಗಡೆದು ಓದ್ಕೊಳ್ಳಿ. ಜಲಚಕ್ರವನ್ನು ಸಮತೋಲನದಲ್ಲಿಡುವುದು ಮತ್ತು ಹವಾಮಾನ ನಿಯಂತ್ರಣಕ್ಕೆ ಸಹಾಯ ಮಾಡುವುದು. ಅದಕ್ಕಾಗಿ ಈ ಪ್ರದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸಲು ರಾಮ್ಸಾರ್ ಒಪ್ಪಂದ ಪ್ರಾರಂಭಿಸಲಾಯಿತು. ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಅದರಿಂದ ಏನು ಉಪಯೋಗ, ರಾಮ್ಸಾರ್ ಸ್ಥಾನಗಳಿಂದ ಏನು ಉಪಯೋಗ. ರಾಮ್ಸಾರ್ ಸೈಟ್ ಆಗಿ ಗುರುತಿಸಿದರೆ ಆ ಪ್ರದೇಶಕ್ಕೆ ಹೆಚ್ಚು ಸಂರಕ್ಷಣಾ ಗಮನ ಸಿಗುತ್ತದೆ. ಸರ್ಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಅದನ್ನು ಉಳಿಸಲು ಬದ್ಧರಾಗಿರುತ್ತವೆ. ಇದರಿಂದ ಜೀವವೈವಿಧ್ಯ ರಕ್ಷಣೆ, ಪಕ್ಷಿಗಳ ಸಂರಕ್ಷಣೆ, ನೀರಿನ ಗುಣಮಟ್ಟ ಉಳಿಯುವುದು, ಪ್ರವಾಹದಿಂದ ರಕ್ಷಣೆ ಮತ್ತು ಪರಿಸರ ನಾಶದಿಂದ ಜೀವನೋಪಾಯ ಸಹಾಯವಾಗುತ್ತದೆ. ಇಷ್ಟು ನಿಮಗೆ ನೆನಪಿರಲಿ. ಒಂದು ಏನೇ ಸ್ಟಡಿ ಮಾಡಿದ್ರು ಈ ರೀತಿಯಾಗಿ ಸ್ಟಡಿ ಮಾಡಬೇಕು. ಯಾಕೆ ಇವಾಗ ನ್ಯೂಸಲ್ಲಿದೆ, ಇವಾಗ ಕರೆಂಟ್ ಅಫೇರ್ಸಿಗೆ ಬರೋಣ. ಯಾಕೆ ನ್ಯೂಸಲ್ಲಿದೆ ಅಂದರೆ, ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯಲ್ಲಿರುವ ಶೇಖಾಜಿಲ್ ಪಕ್ಷಿಧಾಮವನ್ನು ಭಾರತದ 99ನೇ ರಾಮ್ಸಾರ್ ತಾಣವಾಗಿ ಘೋಷಿಸಲಾಗಿದೆ. ಇಂಪಾರ್ಟೆಂಟ್. ಇವಾಗ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 99 ರಾಮ್ಸಾರ್ ತಾಣಗಳಿವೆ. ಇವಾಗ 99ನೇದು ಯಾವುದು, ಉತ್ತರ ಪ್ರದೇಶದ ಶೇಖಾಜಿಲ್ ಪಕ್ಷಿಧಾಮ. ಇಷ್ಟು ನಿಮಗೆ ನೆನಪಿರಲಿ. ನೆಕ್ಸ್ಟ್ ನೋಡಿ, ಇದು ಕಂಪ್ಲೀಟ್. ಇಷ್ಟು ಇಂಪಾರ್ಟೆಂಟ್, ಈ ರೀತಿ ಸ್ಟಡಿ ಮಾಡಬೇಕು. ಭಾರತದಲ್ಲಿ ರಾಮ್ಸಾರ್ ತಾಣಗಳು 99 ಇದ್ದಾವೆ. ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರುವ ಜಿಲ್ಲೆ ಯಾವುದು, ತಮಿಳುನಾಡು. ಎಷ್ಟು, ಟೋಟಲ್ 20. 1981ರಲ್ಲಿ ಅಕ್ಟೋಬರ್ 1ರಂದು ಒಡಿಶಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ
ಕಿಯೋಲ್ಯಾಡಿಯೋ ರಾಷ್ಟ್ರೀಯ ಉದ್ಯಾನವನ ಎಂಬ 2 ತಾಣಗಳು ದೇಶದ ಮೊದಲ ರಾಮ್ಸಾರ್ ತಾಣವಾಗಿ ಸೇರ್ಪಡೆಗೊಂಡದು. ನಮ್ಮ ದೇಶದ 2 ರಾಮ್ಸಾರ್ ತಾಣಗಳು ಮೊಟ್ಟ ಮೊದಲು ಸೇರ್ಪಡೆಗೊಂಡಿದ್ದು ಯಾವ 2? ಇವೆರಡು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಯಾವಾಗ ಸೇರ್ಪಡೆಗೊಂಡವು? ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೋಗು ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಂಪಾರ್ಟೆಂಟು. ನೆಕ್ಸ್ಟ್, 1971ರಲ್ಲಿ ಇರಾನ್ ರಾಮ್ಸಾರ್ನಲ್ಲಿ ಜೋಗು ಪ್ರದೇಶಗಳಿಗೆ ಸಂಬಂಧಿಸಿದ ಸಮಾವೇಶ ಆಯೋಜಿಸಲಾಯಿತು. ಜಗತ್ತಿನಲ್ಲಿ ಅತಿ ಹೆಚ್ಚು ಜೋಗು ತಾಣ ಹೊಂದಿರುವ ದೇಶ ಯಾವುದು? UK 176, ನಂತರ ಮೆಕ್ಸಿಕೋ 144, 3ನೇ ಸ್ಥಾನದಲ್ಲಿ ಭಾರತ 99. ಇವನ್ನ ಯಾಕೆ ನೆನಪಿಟ್ಕೋ ಅಂತ ಹೇಳಿದಂದರೆ 3ನೇ ಸ್ಥಾನದಲ್ಲಿ ಭಾರತ ಇದೆ, ಅದಕ್ಕೋಸ್ಕರ ನೀವು 1ನೇದು 2ನೇದು 3ನೇದು ನೆನಪಿಟ್ಕೊಳ್ಬೇಕು. ನಮ್ಮ ಭಾರತ ಸ್ಥಾನ ಎಲ್ಲಾದರೂ ದೂರ ಇತ್ತು ಅಂದ್ಕೊಳ್ಳಿ, ಅವಾಗ ನಾನು ಹೇಳ್ತಾ ಇರಲಿಲ್ಲ, ಯಾಕಂದರೆ 3ನೇ ಸ್ಥಾನದಲ್ಲಿ. ಅದಕ್ಕೋಸ್ಕರ ಒಂದೊಂದು ಸರಿ ಆರ್ಡರ್ ವೈಸ್ ಬರೆಯಿರಿ ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿರುವಂಥ ಜೋಗು ತಾಣಗಳು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಇಲ್ಲಿ ನೋಡಿ ಎಷ್ಟು 4 ರಾಮ್ಸಾರ್ ತಾಣಗಳಿವೆ ನಮ್ಮ ರಾಜ್ಯದಲ್ಲಿ. ಇಲ್ಲಿ ಕ್ವಶನ್ನು ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಎಲ್ಲಿ? ಮಂಡ್ಯದಲ್ಲಿ. ಅಘನಾಶಿನಿ ನದಿ ಮುಖಜಭೂಮಿ ಉತ್ತರ ಕನ್ನಡದ. ಮಾಗಡಿ ಕೆರೆ ಸಂರಕ್ಷಣಾ ಮಿಷನ್ ಗದಗ. ಅಂಕಸಮುದ್ರ ಎಲ್ಲಿದೆ? ವಿಜಯನಗರ. ಇಲ್ಲಿ ನೋಡಿ ಇನ್ನೊಂದಿನ ರಂಗನತಿಟ್ಟು ಪಕ್ಷಿಧಾಮ 2022ರಲ್ಲಿ ಸೇರ್ಪಡೆಗೊಂಡಿದೆ. ಕರ್ನಾಟಕದ ಮೊದಲ ರಾಮ್ಸಾರ್ ತಾಣವಾಗಿ ಸೇರ್ಪಡೆಯಾಗಿದೆ. ಇದು 1ನೇದು. ಇದಾದ ನಂತರ ಇವು 3 ಕೆಳಗಡೆ ಇದಾವಲ್ಲ, ಇವೆರಡು 2024ರಲ್ಲಿ ಸೇರ್ಪಡೆಯಾಗಿದೆ. ಇದು ಒಂದೇ. ಇಷ್ಟು ನಿಮಗೆ ನೆನಪಿರಲಿ. ಇಷ್ಟು ರಾಮ್ಸಾರ್ ತಾಣಗಳ ಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳು. ಈ ರೀತಿ ಸ್ಟಡಿ ಮಾಡಿದಾಗ ಯಾಕೆ ಕ್ವಶನ್ ಮಿಸ್ ಆಗ್ತಾವೆ ನಾನು ನೋಡ್ತೀನಿ ಎಕ್ಸಾಮಲ್ಲಿ. ರಾಮ್ಸಾರ್ ತಾಣಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಯಾವ ವಿಷಯಕ್ಕೆ? ಜೋಗು ಪ್ರದೇಶ ಸಂರಕ್ಷಣೆಗೆ. ಆನ್ಸರ್ ಬಿ. ರಾಮ್ಸಾರ್ ತಾಣ ಯಾವ ವರ್ಷ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಯಾವಾಗ ಹಾಕಲಾಯಿತು? ಆನ್ಸರ್ ಬಿ. 1971. ರಾಮ್ಸಾರ್ ಒಪ್ಪಂದ ಯಾವ ಸ್ಥಳದಲ್ಲಿ ನಡೆಯಿತು? ಎಲ್ಲಿ ನಡೆಯಿತು ಅಂತ? ರಾಮ್ಸಾರ್ ಇರಾನ್ನಲ್ಲಿ ನಡೆಯಿತು. ಒಂದು ಸೆಕೆಂಡು. ವೈಸ್ ಯೂಸ್ ಎಂಬ ಪದ ರಾಮ್ಸಾರ್ ಒಪ್ಪಂದದಲ್ಲಿ ಏನನ್ನು ಸೂಚಿಸುತ್ತದೆ? ಇದು ಇಂಪಾರ್ಟೆಂಟ್. ಇದಂತೂ ಹೊಸ ಕ್ವಶನ್ ಆಗಿದೆ. ಇವಾಗಂದರೆ SSC ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ ಇದು, ಅದಕ್ಕೋಸ್ಕರ ಇಂಪಾರ್ಟೆಂಟ್. ವೈಸ್ ಯೂಸ್ ಎಂಬ ಪದ ರಾಮ್ಸಾರ್ ಒಪ್ಪಂದದಲ್ಲಿ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಆನ್ಸರ್ ಬಿ. ಏನು? ಜೋಗು ಪ್ರದೇಶಗಳ ಸಂಬಂಧಿಸಿದ ಮತ್ತು ಸುಸ್ಥಿರ ಬಳಕೆ. ನೆಕ್ಸ್ಟ್, ಕೆಳಗಿನ ಒನ್ ಈಸ್ ದಿ ರಾಮ್ಸಾರ್ ಸೈಟ್ ಇನ್ ಕರ್ನಾಟಕ. ಕೆಳಗಿನವುಗಳಲ್ಲಿ ಇದರಲ್ಲಿ ಯಾವುದು ಒಂದು ರಾಮ್ಸಾರ್ ಸೈಟ್ ಅಂತ ಕೇಳಿದರೆ ಕರ್ನಾಟಕದ ಯಾವುದು? ರಂಗನತಿಟ್ಟು ಪಕ್ಷಿಧಾಮ. ಇದು ರಾಮ್ಸಾರ್ ತಾಣವಾಗಿದೆ. ಆನ್ಸರ್ ಎ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣವನ್ನು ಹೊಂದಿರುವ ರಾಜ್ಯ ಯಾವುದು? ಏನು? ಯಾವ ರಾಜ್ಯ? ತಮಿಳುನಾಡು ರಾಜ್ಯ. ಆನ್ಸರ್ ಬಿ. ಟೋಟಲ್ 20. ರಾಮ್ಸಾರ್ ತಾಣಗಳ ಪ್ರಮುಖ ಉಪಯೋಗ ಯಾವುವು? ಅಂದರೆ ಈ ಮೇಲ್ಗಡೆ ನಾನು ಯಾವುದಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಡೆಫಿನೇಷನಲ್ಲಿ, ಅದಕ್ಕೋಸ್ಕರ ಡೆಫಿನೇಷನ್ ಕೂಡ ಇಂಪಾರ್ಟೆಂಟು. ಅದರ ಉಪಯೋಗ ಏನು? ರಾಮ್ಸಾರ್ ತಾಣಗಳ ಉಪಯೋಗ ಏನು? ಪಕ್ಷಿ ಸಂರಕ್ಷಣೆ ಮತ್ತು ಜೈವಿಧ್ಯತೆ ಉಳಿಸುವುದು. ನೆಕ್ಸ್ಟ್, ಇದು ಅಷ್ಟು ರಾಮ್ಸಾರ್ ತಾಣಗಳ ಬಗ್ಗೆ ಕಂಪ್ಲೀಟ್ ಆಯಿತು. ಇವಾಗ ಒಂದು ಸೆಕೆಂಡ್. ತಾಣ ಸೈಟ್ ಎಂದರೇನು? ಯಾಕೆ ಪ್ರಾರಂಭಿಸಿದರು? ಅದರಿಂದ ಏನು ಉಪಯೋಗ? ಯಾಕೆ ನ್ಯೂಸಲ್ಲಿದೆ? ಇಷ್ಟು ಅದು ಬೇಸಿಕ್. ನೆಕ್ಸ್ಟ್ ಇಲ್ಲಿ ಇಷ್ಟು ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸ್ಟಡಿ ಮಾಡಿ ಎಕ್ಸಾಮಲ್ಲಿ ಯಾಕೆ ಕ್ವಶನ್ಸ್ ಮಿಸ್ ಆಗ್ತಾವೆ ನಾನು ನೋಡ್ತೀನಿ. ಕರ್ನಾಟಕದ ರಾಮ್ಸಾರ್ ತಾಣಗಳು ನಾನು ಇದೇ ರೀತಿ ನಿಮಗೆ ಕಂಪ್ಲೀಟಾಗಿ ಮಂತ್ಲಿ ಮ್ಯಾಗ್ಝಿನನ್ನು ಕಂಪ್ಲೀಟಾಗಿ ಮಾಡಿ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಮಂತ್ ನಿಮಗೆ ಫಸ್ಟ್ 1ನೇ ಜೂನ್ ತಾರೀಕಿಗೆ ನನ್ನ ಮ್ಯಾಗ್ಝಿನನ್ನು ರಿಲೀಸ್ ಮಾಡ್ತೀನಿ. ನೀವು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಮ್ಯಾಗ್ಝಿನ್, ಅದರ ಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್. ನೆಕ್ಸ್ಟ್, ಭಾರತದಲ್ಲಿರುವ ಅಣುಸ್ಥಾವರಗಳು ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ ಇನ್ ಇಂಡಿಯಾ. ಇದು ಮೋಸ್ಟ್ ಇಂಪಾರ್ಟೆಂಟು. ಮೇಲ್ಗಡೆ ರಾಮ್ಸಾರ್ ಸೈಟ್ಸ್ ಮೋಸ್ಟ್ ಇಂಪಾರ್ಟೆಂಟು, ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ನಾನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಿಮಗೆ PDF ಮಾಡ್ತಾ ಇರೋದು, ಯಾವುದನ್ನು ಉಪೇದಪಿ ಯಾವುದು ಹಾಕಿರಲ್ಲ. ಇದು ಇಂಪಾರ್ಟೆಂಟ್. ಇದು ಯಾಕೆ ಸ್ವಲ್ಪ ಇದು ಜೂಮ್ ಸಣ್ಣದಾಗ್ತಾಯಿಲ್ಲ. ಸಣ್ಣದಾದರೆ ನಿಮಗೆ ಅಕ್ಷರಗಳು ಇನ್ನೂ ತುಂಬ ಕಾಣ್ತವೆ. ಒಂದು ಸೆಕೆಂಡ್. ಯಾಕೋ ಈ ರಾಮ್ಸಾರ್ ತಾಣಗಳು ಪ್ರಮುಖ ಇಲ್ಲಿ ನೋಡಿ ಎಷ್ಟು ಪ್ಲ್ಯಾಂಟ್ ಇದ್ದಾವೆ. ಟೋಟಲಾಗಿ 7 ಇದ್ದಾವೆ. ಎಲ್ಲಿ ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ಸುಮಾರು ಸರಿ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಕೈಗಾ ನಮ್ಮ ಕರ್ನಾಟಕದಲ್ಲಿದೆ. ಒಂದು ಸೆಕೆಂಡ್. ಇದು ಯಾಕೋ ಸರಿತಾ ಬರ್ತಾಯಿಲ್ಲ. ಇದು ಇಂಡಿಯಾ ಮ್ಯಾಪಲ್ಲಿ ನೀವು ಕೂಡ ನೋಡ್ಬೋದು ಎಲ್ಲೆಲ್ಲಿದ್ದಾವೆ ಅಂತ. ಒಂದು ಸೆಕೆಂಡ್ ಉದ್ದ ಮಾಡಿ ನೋಡ್ತೀನಿ ಹೆಂಗೆ ಕಾಣುತ್ತಂತ. ಹೀಗೆ ಮಾಡಿದರೆ ಯಾವ ಥರ ಅರ್ಥ ಆಗುತ್ತಾ?
ಈಗ ಅದರ ಅಕ್ಷರ ಯಾವ ಥರ ಕಾಣ್ತಾವೆ ನಿಮಗೆ ಅಂತ ಗೊತ್ತಾಯ್ತಲ್ಲ. ಇವಾಗ ಇವು ಸಣ್ಣದಾಗಿ ಕಾಣಿದ್ರೆ ನಿಮಗೆ ಯೂಸ್ ಆಗೋಲ್ಲ ಅಲ್ಲಿ ಸ್ಟಡಿ ಮಾಡೋಕ್ಕೆ. ಈ ರೀತಿ ಉದ್ದ ಮಾಡಿದರೆ ಒಂದು ಸೆಕೆಂಡ್ ಯಾಕೋ ಸಣ್ಣದಾಗ್ತಾಯಿಲ್ಲ. ಈ PDF ಬೇಕಾದರೆ ಪ್ಲೀಸ್ ಕೆಳಗಡೆ ನನಗೆ ಒಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ನಿಮಗೆ ಕಳಿಸ್ಕೊಡ್ತೀನಿ. ಕಂಪ್ಲೀಟ್ ಮ್ಯಾಗ್ಝಿನನ್ನು ಕಳಿಸ್ತೀನಿ ನಾನು ಮಾಡಿದಂಥ ನೋಟ್ಸ್. ನೋಡಿ ಎಷ್ಟು ಯಾವ ಸೈಟ್ ಮೇಲೆ ಮಾಡಿದ್ದಾನೆ ಒಂದು ಸೆಕೆಂಡ್ ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ಸೆಕೆಂಡ್. ಇದು ರಾಮಸರ್ತಾನ ಆಯಿತು. ನೆಕ್ಸ್ಟ್ ಇಲ್ಲಿ ಯಾವುದಪ್ಪ ಅಂತಂದ್ರೆ ಇದು ಭೌಗೋಳಿಕ ಪಾರಂಪರಿಕ ತಾಣ. ಇದು ಯಾನ ಯಾವಾಗ ನ್ಯೂಸಲ್ಲಿ ಇದೆಯಲ್ಲ, ಯಾನ ಎಲ್ಲಿದೆ, ಇದು ಯಾನ. ಅದು ಭೌಗೋಳಿಕ ಜಲಸಂಧಿಗಳು ಮೋಸ್ಟ್ ಇಂಪಾರ್ಟೆಂಟ್ ಜಲಸಂಧಿ. ಇವಾಗ ನೆಕ್ಸ್ಟ್ ಜಲಸಂಧಿ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ನೆಕ್ಸ್ಟ್ ಇದೇನಪ್ಪ, ನೆಕ್ಸ್ಟ್ ಯಾವುದು, ಪಾಕ್ ಜಲಸಂಧಿ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಸೆಕೆಂಡ್. ಪಾಕ್ ಜಲಸಂಧಿ ಮೇಲೆ ಇಲ್ಲಿ ಆರ್ಡರ್ ವೈಸ್ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಅವೆಲ್ಲಿ ಆರ್ಡರ್ ವೈಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಮಲ್ಲಿ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಸ್ಟಡಿ ಮಾಡಿ ಎಕ್ಸಾಮಲ್ಲಿ ಯಾಕೆ ಕ್ವಶನ್ ಮಿಸ್ ಆಗ್ತವೆ ನಾನು ನೋಡ್ತೀನಿ. ಎಕ್ಸಾಮ್ ಪಾಕ್ ಜಲಸಂಧಿ ಮೇಲೆ ಸ್ಟ್ರೇಟ್ ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ ಇಂಪಾರ್ಟೆಂಟ್. ಆಯೋಗ ಆಯ್ಕೆ ಮಾಡೋರು ಯಾರು, ಮುಖ್ಯ ಆಗಿರ್ತಾರೆ ಯಾರು, ಮತ್ತು ಅದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಗ್ರೂಪ್ ಸಿ ಎಕ್ಸಾಮಲ್ಲಿ SSC 2023ರಲ್ಲಿ ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್. ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಂಥ ಎಷ್ಟು ಇಂಪಾರ್ಟೆಂಟ್ ಎಲ್ಲನೂ ಬ್ಲೂ ಫ್ಲ್ಯಾಗು. ಅದನ್ನು ಮ್ಯಾಪ್ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ನೀತಿ ಆಯೋಗ ಸ್ಥಾಪನೆ ಯಾವಾಗಾಯಿತು, ಅಧ್ಯಕ್ಷರು ಯಾರು, ನೀತಿ ಆಯೋಗ ಬಿಡುಗಡೆ ಮಾಡುವ ವರದಿ ಯಾವುವು, ಅದ್ರ ಮೇಲೆ ಪ್ರಿವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್. ನೆಕ್ಸ್ಟ್ ಒಂದು ಸೆಕೆಂಡ್. ಇದೆಲ್ಲನೂ RBI ಡೆಪ್ಟಿ ಗವರ್ನರ್ ಆಗಿ ರೋಹಿತ್ ಜೈನ್ ನೇಮಕ. ಇದೆಲ್ಲನೂ ಇನ್ನೂ ಸುಮಾರು ಇದ್ದಾವೆ, ಇನ್ನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ.